ಎಲ್ಲ ವಿದ್ಯಾರ್ಥಿಗಳಿಗೂ ಶುಭೋದಯ. ಮಕ್ಕಳೇ, ನಾವು ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ಗಮನಿಸಿದಾಗ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಒಟ್ಟು ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿದವೆ? 8. ವೆರಿ ಗುಡ್. ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಲಭಿಸಿದವೆ? 8 ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ. ಹಾಗಾದ್ರೆ ಯಾರ್ಯಾರಿಗೆ ಅಂತ ಹೇಳಿ ಹೇಳ್ತೀರಾ? ವೆರಿ ಗುಡ್. ಯಾರು? ಕುವೆಂಪು. ಮೊದಲನೇ ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ಲಭಿಸಿತು? ಕುವೆಂಪು ಅವರಿಗೆ ಲಭಿಸಿತು. ಆನಂತರ ನೆಕ್ಸ್ಟ್ ದರಾಬೇಂದ್ರೆ ಅಂತಾರೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಹೇಳ್ತಾ ಇದ್ದೀವಿ, ಅವರಿಗೆ ಲಭಿಸಿತು. ಆನಂತರ ಕೆ ಶಿವರಾಮ ಕಾರಂತ, ಕಡಲ ತೀರ ಭಾರ್ಗವ ಅಂತ ಹೇಳ್ತಾ ಇದ್ದೀವಿ. ಕೆ ಶಿವರಾಮ ಕಾರಂತರಿಗೆ ಲಭಿಸಿತು. ಆನಂತರ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಇವ್ರನ್ನ ಕನ್ನಡದ ಆಸ್ತಿ ಅಂತ ಹೇಳ್ತಾ ಇದ್ವಿ, ಹೌದಾನೆ, ಅವರಿಗೆ ಲಭಿಸಿತು. ಆಮೇಲೆ ವಿಕ್ರು ಗೋಕಾಕ್, ಹೌದಾನೆ, ನಿಮ್ಮಲ್ಲೇ ಒಂದು ಗದ್ಯಭಾಗ ಬರೆದಿದ್ದಾರೆ. ಯಾಕಂದ ಆಗಿಲ್ಲ ಅಲ್ಲ, ಲಂಡನ್ ನಗರ ಅಂತಕ್ಕಂಥ ಒಂದು ಪ್ರವಾಸಿ ಕಥನವನ್ನ ಬರೆದಿರ್ತಕ್ಕಂಥವರು ವಿಕ್ರು ಗೋಕಾಕ್. ಹಾಗೇನೆ ವಿಕ್ರು ಗೋಕಾಕ್ ನಂತರ ಯುವ ಅನಂತ ಮೂರ್ತಿ ಅವರಿಗೆ ಲಭಿಸಿತು. ಆಮೇಲೆ ಗಿರೀಶ್ ಕಾರ್ನಾಡ್ ಅವರಿಗೆ ನಾಟಕ ಸಾಹಿತ್ಯಕ್ಕೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ. ವೆರಿ ಗುಡ್. 8 ಜನ ಕವಿಗಳ ಹೆಸರುಗಳನ್ನು ಕೂಡ 8 ಇನ್ನೊಬ್ರು ಇದೆಯಲ್ವಾ, ಇನ್ನೊಬ್ರು ಕೊನೆಯದಾಗಿ ಚಂದ್ರಶೇಖರ ಕಂಬಾರ. ವೆರಿ ಗುಡ್. 8 ಜನ ಕವಿಗಳ ಹೆಸರುಗಳನ್ನು ಕೂಡ ನೀಡಿದ್ದೀರಾ. ಹಾಗೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಮಕ್ಕಳ, ಹಾಗೆ ಕನ್ನಡ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಯ ಜೊತೆ ರಾಷ್ಟ್ರಕವಿ ಅಭಿದಾನವನ್ನು ಕೂಡ ಪಡ್ಕೊಂಡಿದ್ದಾರೆ, ಹೌದಾನೆ. ಅಂದ್ರೆ ಕನ್ನಡ ಸಾಹಿತ್ಯದಲ್ಲಿ ರಾಷ್ಟ್ರಕವಿ ಪ್ರಶಸ್ತಿನೂ ಕೂಡ ಲಭಿಸಿದೆ. ಎಷ್ಟು ಜನ ಕವಿಗಳಿಗೆ? 3 ಜನ ಕವಿಗಳಿಗೆ, ಹೌದಲ್ವಾ ಮಕ್ಕಳ? ಹಾಗಾದ್ರೆ ಹೇಳ್ತೀರಾ ಯಾರ್ಯಾರು ಅಂತೇಳಿ? ಫಸ್ಟ್ ಮೊದಲನೇದು, ಯಾವ ಕವಿಗೆ ರಾಷ್ಟ್ರಕವಿ ಪ್ರಶಸ್ತಿ ಸಿಕ್ತು? ಮೊದಲನೇದಾಗಿ ಯಾರಿಗೆ ಸಿಕ್ತು? ಕುವೆಂಪುರವರಿಗೆ ಸಿಕ್ಕಿದೆ, ಸಿಕ್ಕಿಲ್ಲ ಅಂತ ನಾನು ಹೇಳಲ್ಲ. ಯಾರಿಗೆ ಸಿಕ್ತು ಮೊದಲನೇದಾಗಿ? ವೆರಿ ಗುಡ್. ಯಾರು? ಗೋವಿಂದ ಪೈ ಅಂತಕ್ಕಂಥವ್ರಿಗೆ. ನೋಡಿ ಮಕ್ಕಳ, ಅವರ ಭಾವಚಿತ್ರ ಕುತ್ಕೊಳ್ಳಪ್ಪ. ನೋಡಿದ್ರಲ್ವಾ ಇವ್ರೆ ಗೋವಿಂದ ಪೈ ಅವರ ಭಾವಚಿತ್ರ. ಪರಿಚಯ ಇದೆ ಅಂತ ಹೇಳಿ ಅನ್ಕೊಳ್ತೀನಿ. ನೀವು 8ನೇ ತರಗತಿಯಲ್ಲಿ ಕನ್ನಡಿಗರ ತಾಯಿ ಪದ್ಯ ಭಾಗವನ್ನು ಓದಿದ್ದೀರಲ್ವಾ? ಬರೆದಿರ್ತಕ್ಕಂತಹ ಕವಿ ಎಂ ಗೋವಿಂದ ಪೈ ಅಂತ. ಇವರಿಗೆ ಮೊದಲೇನಾಯ್ತು? ಜ್ಞಾನಪೀಠ ಪ್ರಶಸ್ತಿ ಅನ್ನೋದು ಲಭಿಸಿತು. ಸರಿ, ರಾಷ್ಟ್ರಕವಿ ಪ್ರಶಸ್ತಿ ಅನ್ನೋದು ಲಭಿಸಿತು. ಆನಂತರ ಇನ್ಯಾರು ಲಭಿಸಿತು? ಹಾಗೇನೆ ಯಾರಿಗೆ? ಕುವೆಂಪು. ನೋಡಿ ಮಕ್ಕಳ, ಕುವೆಂಪು ಪರಿಚಯ ಯಾರಿಗಿಲ್ಲ, ಹೌದಾನೆ. ಕುವೆಂಪುರವರು ಇದು ಇವರಿಗೆ ಕನ್ನಡ 2ನೇ ರಾಷ್ಟ್ರಕವಿ ಅಭಿದಾನ ಅಂತೇಳಿ ಹೇಳ್ತಾರೆ, ಹೌದಾ? ನಿಮ್ಮ ಪರಿಚಯ ಇದೆ, ನಿಮ್ಮ ಪುಸ್ತಕದಲ್ಲಿ ಹಸಿರು ಪದ್ಯ ಇದೆ ಅಲ್ವಾ? ಹಸಿರು ಅಂತಕ್ಕಂಥ ಪದ್ಯ ಭಾಗವನ್ನ ಬರೆದರು. ಹಾಗೆಯೇ ಕೊನೆಯದಾಗಿ ಯಾರಿಗೆ ಲಭಿಸಿತು? GS ಶಿವರುದ್ರಪ್ಪನವರಿಗೆ ಲಭಿಸಿತು ಮಕ್ಕಳ. ನೋಡಿ ಇವರ ಒಂದು ಭಾವಚಿತ್ರ ನೋಡಿದ್ರಲ್ವಾ? ಇವರು GS ಶಿವರುದ್ರಪ್ಪ ಮಕ್ಕಳ. ನಾನು ಇವತ್ತು ನಿಮ್ಗೆ ಒಂದು ಸಂಕಲ್ಪ ಗೀತೆ ಅಂತಕ್ಕಂಥ ಒಂದು ಪದ್ಯ ಭಾಗವನ್ನ ಮಾಡಕೊಟ್ಟಿದ್ದೀನಿ. ಅದನ್ನ ಬರೆದವರು ಯಾರು ಅಂತಂದ್ರೆ GS ಶಿವರುದ್ರಪ್ಪ. ಮಕ್ಕಳೇ, ಈಗ ಇವರ ಒಂದು ಪರಿಚಯವನ್ನ, GS ಶಿವರುದ್ರಪ್ಪನವರ ಒಂದು ಪರಿಚಯವನ್ನ ನಾವಿವಾಗ ಸಂದರ್ಶನ ವಿಧಾನದ ಮೂಲಕ ತಿಳ್ಕೊಳ್ಳೋಣ. ಈ ಸಂದರ್ಶನ ವಿಧಾನದ ಚಟುವಟಿಕೆಯನ್ನ ಇಂದಿನ ಜ್ಯೋತಿ ನಿರೂಪಕಿಯಾಗಿ ಹಾಗೆಯೇ ಪ್ರಮೋದ್ GS ಶಿವರುದ್ರಪ್ಪನವರಾಗಿ ಅಭಿನಯವನ್ನು ಮಾಡ್ತಿದ್ದಾರೆ ಮಕ್ಕಳ. ಸಂದರ್ಶನ ವಿಧಾನವನ್ನ ವೀಕ್ಷಿಸಿ ಬನ್ನಿ.
ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಈ ನಮ್ಮ ವೇದಿಕೆಗೆ GS ಶಿವರುದ್ರಪ್ಪನವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತ. GS ಶಿವರುದ್ರಪ್ಪನವರೇ, ನೀವು ಎಷ್ಟರಲ್ಲಿ ಜನಿಸಿದ್ದೀರಿ? ನೀವು ಹುಟ್ಟಿದ ಸ್ಥಳ? ನೀವು ರಚಿಸಿರುವ ಕೃತಿಗಳು? ನೀವು ಪಡೆದಿರುವ ಪ್ರಶಸ್ತಿಗಳು? ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಕಮ್ಮ ಪ್ರಶಸ್ತಿ, ರಾಷ್ಟ್ರಪತಿ ಪ್ರಶಸ್ತಿ. GS ಶಿವರುದ್ರಪ್ಪನವರು ಅವರ ಬಗ್ಗೆ ತಿಳಿಸಿಕೊಟ್ಟದ್ದಕ್ಕೆ ಅವರಿಗೆ ಪೂರ್ಣಕವಾದ ಸ್ವಾಗತಗಳು. ಈಗ ಸಂದರ್ಶನದ ವಿಧಾನದ ಮೂಲಕ ತುಂಬಾ ಚೆನ್ನಾಗಿ GS ಶಿವರುದ್ರಪ್ಪನವರ ಪರಿಚಯವನ್ನ ಮಾಡ್ಕೊಂಡಿದ್ದಾರೆ, ಹೌದಲ್ವಾ? ಹಾಗಾದ್ರೆ ಈಗ ಅವರ ಒಂದು ಪರಿಚಯ ನಿಮ್ಗೆ ಎಲ್ಲರಿಗೂ ಗೊತ್ತಾಯ್ತು. ಹಾಗಾದ್ರೆ ಅವರ ಒಂದು ಕವಿ ಪರಿಚಯದ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ ಮಕ್ಕಳ. GS ಶಿವರುದ್ರಪ್ಪನವರು ಜನಿಸಿದ ಸ್ಥಳ ಯಾವುದು? ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಇವರು ಜನಿಸಿದರು. ವೆರಿ ಗುಡ್. ಹಾಗೆ ಇವರು ಎಷ್ಟರಲ್ಲಿ ಜನಿಸಿದ್ರು? 1926ರಲ್ಲಿ ಇವರು ಜನಿಸಿದರು. ಹಾಗಾದ್ರೆ GS ಶಿವರುದ್ರಪ್ಪನವರು ಬರೆದಂತಹ ಕೃತಿಗಳು ಯಾವುವು? ವೆರಿ ಗುಡ್. ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ಹೌದಾನೆ? ಹಾಗೇನೆ GS ಶಿವರುದ್ರಪ್ಪನವರಿಗೆ ಲಭಿಸಿದಂತಹ ಪ್ರಶಸ್ತಿಗಳು ಯಾವ್ಯಾವು? ಯಾವ ಪ್ರಶಸ್ತಿಗಳು ಅವರಿಗೆ ಲಭಿಸಿದೆ? ನಾಡೋಜ ಪ್ರಶಸ್ತಿ, ಗೌರವ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ರಾಷ್ಟ್ರಕವಿ ಅಭಿದಾನ. ಇಷ್ಟೆಲ್ಲ ಬಹುಮಾನಗಳು ಅವರಿಗೆ ಲಭಿಸಿದ್ದಾವೆ. ಗೊತ್ತಾಯ್ತಾ? ಹಾಗಾದ್ರೆ ಮಕ್ಕಳ, ಇವಾಗ ನಿಮಗೆ ಕವಿ ಪರಿಚಯದ ಬಗ್ಗೆ ಗೊತ್ತಾಯ್ತು. ನಾವೀಗ ಮುಂದುವರೆದು ಈ ಪದ್ಯ ಭಾಗದ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಒಂದು ಕಥೆಯನ್ನ ಹೇಳ್ತೀನಿ ಮಕ್ಕಳ. ಈಗ ಯಾವ ಪದ್ಯ ಇವತ್ತು ತಿಳ್ಕೊಬೇಕಾಗಿದ್ದು? ಸಂಕಲ್ಪ ಗೀತೆ, ಹೌದಾನೆ? ಈ ಸಂಕಲ್ಪದ ಬಗ್ಗೆ ಒಂದು ಕಥೆಯನ್ನ, ಚಿಕ್ಕದಾಗಿರ್ತಕ್ಕಂಥ ಒಂದು ಕಥೆಯನ್ನ ಹೇಳ್ತೀನಿ. ಬುದ್ಧ, ಯಾರಿಗೂ ಗೊತ್ತಿಲ್ಲ ಹೇಳಿ ಬುದ್ಧನ ಹೆಸರು? ಹೌದಾನೆ? ಎಲ್ರಿಗೂ ಬುದ್ಧ ಅಂದ್ರೆ ಬುದ್ಧ ಒಮ್ಮೆ ಬಿಹಾರದಲ್ಲಿ ಒಂದು ಬೆಟ್ಟದ ಮೇಲೆ ತನ್ನ ಶಿಷ್ಯರುಗಳ ಜೊತೆ ಕುತ್ಕೊಂಡು ಚರ್ಚೆ ಮಾಡ್ತಾ ಇರ್ತಾರೆ. ಆ ಚರ್ಚೆ ಮಾಡ್ಬೇಕಾದ್ರೆ ಅದರಲ್ಲಿ ಒಬ್ಬ ಶಿಷ್ಯ ಇದ್ದ. ಆ ಶಿಷ್ಯ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ಯಾರನ್ನ? ಬುದ್ಧನ. ಏನಂತ ಕೇಳ್ತಾನೆ? ಈ ಬೆಟ್ಟಕ್ಕಿಂತ ತುಂಬಾ ಶಕ್ತಿಶಾಲಿಯಾದಂತಹ ಶ್ರೇಷ್ಠವಾದಂತಹ ವಸ್ತು ಯಾವ್ದಾರು ಇದೆಯಾ ಅಂತೇಳಿ ಕೇಳ್ತಾನೆ. ಅದಕ್ಕೆ ಬುದ್ಧ ಹೇಳ್ತಾನೆ, ಹೌದು, ಬೆಟ್ಟಕ್ಕಿಂತ ಶ್ರೇಷ್ಠವಾದಂಥದ್ದು, ಅದಕ್ಕಿಂತಲೂ ತುಂಬಾ ಶಕ್ತಿಶಾಲಿಯಾದಂಥದ್ದು ಇದೆ. ಯಾವುದು ಅಂತಂದ್ರೆ ಬೆಂಕಿ ಅಂತೇಳಿ ಹೇಳ್ತಾರೆ. ಅರ್ಥಾಗ್ತಿದೆ ಹೇಳ್ತಾರೆ? ಅದು ಬೆಂಕಿ ಅಂತೇಳಿ ಹೇಳ್ತಾರೆ. ಮತ್ತೆ ಆ ಶಿಷ್ಯ ಸುಮ್ಮನಾಗ್ಲಿಲ್ಲ, ಮತ್ತೆ ಕೇಳ್ದ, ಹಾಗಾದ್ರೆ ಬೆಂಕಿಗಿಂತ ಇನ್ನೂ ಕಠಿಣವಾಗಿರ್ತಕ್ಕಂಥದ್ದು ಅಥವಾ ಬೆಂಕಿಗಿಂತ ಇನ್ನೂ ಬಲಶಾಲಿ ಆಗಿರ್ತಕ್ಕಂಥ ವಸ್ತು ಏನಾದ್ರು ಇದೆಯಾ ಅಂತೇಳಿ ಕೇಳಿದಾಗ ಬುದ್ಧ ಹೇಳ್ತಾನೆ, ಬೆಂಕಿಗಿಂತಲೂ ತುಂಬಾ ಶ್ರೇಷ್ಠವಾದಂತಹ ವಸ್ತು ಯಾವುದು ಅಂತಂದ್ರೆ ನೀರು ಅಂತೇಳಿ ಹೇಳ್ತಾರೆ. ಆ ಬೆಂಕಿನ ಏನ್ ಮಾಡುತ್ತೆ? ನೀರು ನಂದಿಸುತ್ತೆ, ಹೌದಾನೆ? ಬೆಂಕಿನೇ ನಾವು ಶ್ರೇಷ್ಠ ಅಂತೇಳಿ ಹೇಳ್ತಿದ್ವಾ, ತುಂಬಾ ಬಲಶಾಲಿ ಅಂತೇಳಿ ಹೇಳ್ತೀವಿ. ಬೆಂಕಿಯಲ್ಲಿ ಕಾಠಿಣ್ಯತೆಯಿಂದ ಕೂಡಿರ್ತಕ್ಕಂಥ ಕಬ್ಬಿಣವನ್ನ ನಾವು ಹಾಕಿದ್ರೆ ಆ ಕಬ್ಬಿಣ ನೀರಾಗ ಅರಿಯೋ ರೀತಿ ಮಾಡುತ್ತೆ ಬೆಂಕಿ, ಹೌದಾನೆ? ಆ ಬೆಂಕಿಗಿಂತ ಇನ್ನೂ
ಬಲಶಾಲಿಯಾಗಿರ್ತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ನೀರು ಅಂತ ಹೇಳಿ. ಆ ನೀರು ಆ ಬೆಂಕಿಯನ್ನು ಕೂಡ ಏನ್ ಮಾಡುತ್ತೆ, ನಂದಿಸುತ್ತೆ ಅಂತ ಹೇಳಿ. ಹಾಗಾದ್ರೆ ಮತ್ತೆ ಅವನ ಕುತೂಹಲ, ಅವನ ಜ್ಞಾನ ತಣಿಲಿಲ್ಲ, ಅವನ ಜ್ಞಾನ ದಾಹ ಅನ್ನೋದು ತಣಿಲಿಲ್ಲ. ಮತ್ತೆ ಕೇಳ್ತಾನೆ, ಹಾಗಾದ್ರೆ ನೀರಿಗಿಂತ ಶ್ರೇಷ್ಠ ಯಾವುದು? ನೀರಿಗಿಂತ ಶ್ರೇಷ್ಠವಾದಂತ ವಸ್ತು ಇದೆಯಾ? ಇದೆ. ಯಾವುದು ಅಂತ ಹೇಳ್ತಾರೆ ಗೊತ್ತಾ? ಗಾಳಿ ಅಂತ ಹೇಳ್ತಾರೆ. ಯಾವುದು ಅಂತ ಹೇಳ್ತಾರೆ? ಗಾಳಿ ಅಂತೇಳಿ ಹೇಳ್ತಾರೆ. ಹೌದಲ್ವಾ? ಆ ಗಾಳಿ ಏನ್ ಮಾಡುತ್ತೆ, ಆ ಹರಿಯೋ ನೀರಿನ ದಿಕ್ಕನ್ನೇ ಬದಲಾಯಿಸುತ್ತೆ ಗಾಳಿ. ಹೌದಲ್ಲ? ಅದರಿಂದಾಗಿ ಗಾಳಿ ನೀರಿಗಿಂತ ಶ್ರೇಷ್ಠ ಅಂತೇಳಿ ಹೇಳ್ತಾರೆ. ಮತ್ತೆ ಶಿಷ್ಯ ಸುಮ್ಮನೆ ಆಗ್ಲಿಲ್ಲ, ಅವನ ಜ್ಞಾನ ದಾಹ ತಣಿಲಿಲ್ಲ. ಮತ್ತೆ ಪ್ರಶ್ನೆ ಕೇಳ್ತಾನೆ, ಹಾಗಾದ್ರೆ ಗಾಳಿಗಿಂತಲೂ ಶ್ರೇಷ್ಠ ಯಾವುದು? ಆಗ ಬುದ್ಧ ಹೇಳ್ತಾನೆ, ಗಾಳಿಗಿಂತಲೂ ಶ್ರೇಷ್ಠವಾದಂತದ್ದು ಯಾವುದಪ್ಪ ಅಂದ್ರೆ ಮನುಷ್ಯನಲ್ಲಿರ್ತಕ್ಕಂಥ ಒಂದು ಸಂಕಲ್ಪ ಶಕ್ತಿ ಅನ್ನೋದು. ಸಂಕಲ್ಪ ಅಂದ್ರೆ ಅದೇನೋ ದೃಢ ನಿರ್ಧಾರ, ನಿಷ್ಠೆ ಅಂತ ಎಲ್ಲ ಹೇಳ್ತೀವಿ. ಹೌದಾನೆ? ಆ ಸಂಕಲ್ಪ ಅಂತಕ್ಕಂಥದ್ದು ಮಾನವನ ಬತ್ತಳಿಕೆಯಲ್ಲಿರ್ತಕ್ಕಂಥ ಒಂದು ಸಂಕಲ್ಪ ಶಕ್ತಿಯಿಂದ ಮನುಷ್ಯ ಎಂತಹ ಸಮಸ್ಯೆಗಳೇ ಬಂದ್ರೂ ಕೂಡ ಅವುಗಳನ್ನ ಎದುರಿಸಿ ನಿಲ್ತಾನೆ. ಯಾವುದೋ ಶಕ್ತಿಯಿಂದ? ಸಂಕಲ್ಪ ಶಕ್ತಿಯಿಂದ. ಹೌದಲ್ವಾ ಮಕ್ಕಳ? ಅದರಿಂದಾಗಿ ಈ ಎಲ್ಲಾ ಶಕ್ತಿಗಳಿಗಿಂತ ಪ್ರಬಲವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ, ಅದು ಮಾನವನಲ್ಲಿರ್ತಕ್ಕಂಥ ಸಂಕಲ್ಪ ಶಕ್ತಿ ಅಂತೇಳಿ ಹೇಳ್ತಾರೆ. ಆಯ್ತಾ ಮಕ್ಕಳ? ನಾನು ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಒಂದು ಸಂಕಲ್ಪ ಶಕ್ತಿಯೇ, ಸಂಕಲ್ಪ ಅನ್ನೋದು ನಮ್ಮಲ್ಲಿದ್ರೆ, ದೃಢ ನಿರ್ಧಾರ ಅನ್ನೋದು ನಮ್ಮಲ್ಲಿದ್ರೆ, ನಮ್ಮಲ್ಲಾಗಿರ್ಬೋದು, ನಮ್ಮೆಲ್ಲ ವಿದ್ಯಾರ್ಥಿಗಳಲ್ಲಿ ಆಗಿರ್ಬೋದು, ಎಂತ ಕ್ಲಿಷ್ಟ ಸಮಸ್ಯೆಗಳು ಬಂದ್ರೂ ಕೂಡ ನಾವು ಅವುಗಳನ್ನ ಏನ್ ಮಾಡ್ಬೋದು, ಪರಿಹಾರ ಮಾಡ್ಕೋಬಹುದು. ಆಯ್ತಾ ಮಕ್ಕಳ? ಹಾಗಾದ್ರೆ ನಾವಿವತ್ತು ಈ ಸಂಕಲ್ಪ ಗೀತೆ ಅಂತ ಜಿ.ಎಸ್. ರುದ್ರಪ್ಪನವರು ಬರೆದಿರ್ತಕ್ಕಂಥ ಒಂದು ಸಂಕಲ್ಪ ಗೀತೆ ಅಂತ ಪದ್ಯ ಭಾಗ ಮಕ್ಕಳ, ಆ ಪದ್ಯ ಭಾಗದ ಬಗ್ಗೆ ತಿಳ್ಕೋಣ. ಅದಕ್ಕೆ ಮುಂಚೆ ಈ ಸಂಕಲ್ಪ ಗೀತೆ ಅಂತಕ್ಕಂಥದ್ದು ಕನ್ನಡ ಸಾಹಿತ್ಯದಲ್ಲಿ ಬರ್ತಕ್ಕಂಥ, ಅದರಲ್ಲೂ ಪದ್ಯ ಸಾಹಿತ್ಯ ಪ್ರಕಾರದಲ್ಲಿ ಬರ್ತಕ್ಕಂಥ ಯಾವುದು ಒಂದು ಭಾವಗೀತೆ ಅಂತಕ್ಕಂಥ ಸಾಹಿತ್ಯ ಪ್ರಕಾರ. ಯಾವ ಪ್ರಕಾರ ಸೇರಿದೆ? ಭಾವಗೀತೆ ಅಂತಕ್ಕಂಥ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ. ಹಾಗಾದ್ರೆ ಭಾವಗೀತೆ ಅಂದ್ರೆ ಏನು? ಏನಂತ ಹೇಳ್ತೀವಿ ಭಾವಗೀತೆ ಅಂದ್ರೆ? ವ್ಯಕ್ತಿಗಳ ಏನು ಭಾವನೆಗಳಿಗೆ, ವ್ಯಕ್ತಿಗಳ ಭಾವನೆಗಳಿಗೆ ಅಭಿವ್ಯಕ್ತಿಯನ್ನ ಕೊಡ್ತಕ್ಕಂತಹ ಕವನವನ್ನೇ ನಾವೇನಂತ ಕರಿತೀವಿ? ಭಾವಗೀತೆ ಅಂತ ಕರಿತೀವಿ. ಏನು? ವ್ಯಕ್ತಿಗಳ ಭಾವನೆಗಳಿಗೆ ಅಭಿವ್ಯಕ್ತಿಯನ್ನ ಕೊಡ್ತಕ್ಕಂತಹ ಕವನವನ್ನೇ ನಾವು ಭಾವಗೀತೆ ಅಂತೇಳಿ ಕರಿತೀವಿ ಮಕ್ಕಳ. ಈ ಭಾವಗೀತೆಯನ್ನ ನಮಗೆ ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದವರು ಯಾರು ಅಂತಂದ್ರೆ ಕನ್ನಡದ ಕಣ್ವ ಅಂತೇಳಿ ಹೇಳ್ತೀವಿ. ಕನ್ನಡದ ಕಣ್ವ ಅಂತೇಳಿ ಹೇಳ್ತೀವಿ. ಯಾರು? ಬಿ.ಎಂ. ಶ್ರೀಕಂಠಯ್ಯ ಅಂತಕ್ಕಂಥದ್ದು. ಯಾರು? ನಾವೇನಂತ ಕರಿತೀವಿ? ಕನ್ನಡದ ಕಣ್ವ ಅಂತೇಳಿ ಕರಿತೀವಿ. ಇವರು ಬಿ.ಎಂ. ಶ್ರೀಕಂಠಯ್ಯನವರು. ಇವರು ಮೊಟ್ಟ ಮೊದಲ ಬಾರಿಗೆ ಇಂಗ್ಲಿಷ್ ಗೀತೆಗಳು ಅಂತಕ್ಕಂಥ ಕೃತಿಯ ಮೂಲಕ, ಯಾವುದು ಕೃತಿ? ಇಂಗ್ಲಿಷ್ ಗೀತೆ. ಇಂಗ್ಲಿಷ್ ಗೀತೆಗಳು ಎಂಬಂತಹ ಕೃತಿಯ ಮೂಲಕ ನಮಗೆ ಭಾವಗೀತೆಯನ್ನ ಪರಿಚಯಿಸಿದ್ರು ಅಂತೇಳಿ ಹೇಳ್ತೀವಿ. ಆಯ್ತಾ? ಇದು ಇಂಗ್ಲಿಷ್ ಸಾಹಿತ್ಯದ ಮೂಲಕ ಬಂದಂತದ್ದು ಭಾವಗೀತೆ ಅಂತ ಕೂಡ ನಾವು ಹೇಳ್ತೀವಿ. ಇಂಗ್ಲಿಷ್ ಸಾಹಿತ್ಯದ ಒಂದು ಪ್ರಭಾವದಿಂದ ಕನ್ನಡದಲ್ಲಿ ಭಾವಗೀತೆ ಅಂತಕ್ಕಂಥ ಒಂದು ಪ್ರಕಾರ ಹುಟ್ಟಿಕೊಂಡಿದೆ ಅಂತ ನಾವು ಹೇಳ್ತೀವಿ. ಬಿ.ಎಂ. ಶ್ರೀಕಂಠಯ್ಯನವರಿಗೆ ಮೊಟ್ಟ ಮೊದಲ ಬಾರಿಗೆ ಈ ಇಂಗ್ಲಿಷ್ ಗೀತೆಗಳು ಅಂತಕ್ಕಂತಹ ಕೃತಿಯ ಮೂಲಕ ಭಾವಗೀತಾ ಪ್ರಕಾರ ನಮಗೆ ಪರಿಚಯಿಸಿದರು ಅಂತೇಳಿ ನಾವು ಹೇಳ್ತಾ. ನಮಗೆ ಕನ್ನಡದಲ್ಲಿ ಹಲವಾರು
ಕವಿಗಳು ಅಂದ್ರೆ ಭಾವಗೀತೆಯನ್ನ ಬರೆದಿರ್ತಕ್ಕಂಥ ಹಲವಾರು ಜನ ಕವಿಗಳು ಅವ್ರು ಬರೆದಿರ್ತಕ್ಕಂಥ ಭಾವಗೀತೆಗಳನ್ನ ನಾವು ಕೇಳಿದೀವಿ ಮಕ್ಕಳ. ನಿಮ್ಗೂ ಆಮೇಲೆ ಅನ್ಸುತ್ತೆ ಹೌದಲ್ವಾ, ನಾವು ಕೇಳಿದೀವಲ್ವಾ. ಕುವೆಂಪುರವರೊಂದು ಬರೆದಿದ್ದಾರೆ, ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಜಯದೇವ ಅಂತ. ಹೌದಾರೆ. ಹಾಗೇನೆ ನೆಕ್ಸ್ಟ್ ಹೇಳೋದಾರೆ ದಾರಾ ಬೇಂದ್ರೆ ಅವರೊಂದು ಬಂದಿದ್ದಾರೆ, ಮೂಡಲ ಮನೆಯ ಮುತ್ತಿನ ನೀರಿನ ಕೆರಕಾವ ವೈದ. ಹೌದಾನೆ, ಕೇಳಿದ್ದೀರಲ್ವಾ. ಹಾಗೇನೆ GS ಶಿವರುದ್ರಪ್ಪನವರು ಬಂದಿದ್ದಾರೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮುಳ್ಳುಗಳ ಗುಡಿಯೊಳಗೆ. ಕೇಳಿದ್ದೀರಲ್ವಾ ಇವನ್ನೆಲ್ಲಾನು? ಹೌದಲ್ವಾ, ಕೇಳಿದ್ದೀರಿ. ಹಂಗೇನೆ GS ಶಿವರುದ್ರಪ್ಪನವರು ಬರೆದಿರ್ತಕ್ಕಂಥ ಇನ್ನೊಂದು ಭಾವಗೀತೆ ಯಾವ್ದಂದ್ರೆ ತುಂಬಾನೇ ಸುಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಭಾವಗೀತೆ, ಎದೆ ತುಂಬಿ ಹಾಡಿದೆನು ಅಂತ. ಅರ್ಥ ಆಯ್ತಾ? ಈ ಪ್ರಸ್ತುತ ಈ ಸಂಕಲ್ಪ ಗೀತೆ ಅಂತಕ್ಕಂಥ ಪದ್ಯಭಾಗವನ್ನು ಕೂಡ ಎದೆ ತುಂಬಿ ಹಾಡಿದೆನು ಅಂತಕ್ಕಂಥ ಒಂದು ಕವನ ಸಂಕಲನದಿಂದಲೇ ಆರಿಸ್ಕೊಂಡಿದ್ದಾರೆ ಮಕ್ಕಳ. ಇವಾಗ ನಿಮಗೆ ಎದೆ ತುಂಬಿ ಹಾಡಿದೆನು ಅಂತಕ್ಕಂಥ ಒಂದು ಭಾವಗೀತೆಯನ್ನ ಇಲ್ಲಿ ಪ್ರಸ್ತುತಪಡಿಸಲು ಬರ್ತಾ ಇದ್ದಾರೆ ವೈಷ್ಣವಿ ಈ ವಿದ್ಯಾರ್ಥಿನಿ ಹಾಡ್ತಾರೆ, ಕೇಳಿ ಮಕ್ಕಳು. ನನಗಿಲ್ಲ ಚಿಂತೆ ಇದು ತುಂಬಿ ಹಾಡಿದೆನು ಅಂದು ನಾನು ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು. ತುಂಬಾ ಚೆನ್ನಾಗಿ ವೈಷ್ಣವಿ ಹಾಡಿದಾಳೆ, ಅವಳಿಗೆ ನನ್ನ ಕಡೆಯಿಂದನೂ ಕೂಡ ಧನ್ಯವಾದಗಳು. ಮುಂದೆ ಎಲ್ಲರೂ ಪುಸ್ತಕ ತೆಗೆದು ಮಕ್ಕಳ. ಇಲ್ಲಿ ಸಂಕಲ್ಪ ಗೀತೆ ಅಂತಕ್ಕಂಥದ್ದು ಓಕೆ. ಇದನ್ನ ಒಂದು ಸಂಕಲ್ಪ ಗೀತೆ ಪದ್ಯಭಾಗವನ್ನು ನಾನು ರಾಗವಾಗಿ ಕೇಳಿಸ್ತೀನಿ. ಕೇಳಿ ಆದ್ಮೇಲೆ ನೀವು ಕೂಡ ಒಮ್ಮೆ ರಾಗವಾಗಿ ಎಲ್ಲರೂ ಒಟ್ಟಿಗೆ ಹಾಡಬೇಕು, ಆಯ್ತಾ? Ega practice non-stop with Boost Milk. Ega practice non-stop with Boost Milkshake. Boost Milkshake, the new secret of my energy. Yeah. I want you, we don't make life good.
choose. Welcome to Sunju Music World. The Bluetooth device is ready to pair. The Bluetooth device is connected successfully. ಕಲುಷಿತವಾಗಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ. ಕಲುಷಿತವಾಗಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ. ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹರತೆಯ ಹಚ್ಚೋಣ. ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ಎತ್ತುಗಳನ್ನು ಮೇಲೆತ್ತಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ. ಎತ್ತುಗಳನ್ನು ಮೇಲೆತ್ತಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ. ಮನುಜರ ನಡುವಣ ಅಡ್ಡಗೋಡೆಗಳ ಕಿರಹುತ ಸೇತುವೆಯಾಗೋಣ. ಮನುಜರ ನಡುವಣ ಅಡ್ಡಗೋಡೆಗಳ ಕೆಳಹುತ ಸೇತುವೆಯಾಗೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಡತೆಯ ಹಚ್ಚೋಣ. ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ. ಭಯ ಸಂಶಯದೊಳು ಅಂದಿನ ಕಣ್ಣೊಳು ನಾಯಿನ ಕನಸನ್ನು ಎತ್ತೋಣ. ಭಯ ಸಂಶಯದೊಳು ಅಂದಿನ ಕಣ್ಣೊಳು ನಾಯಿನ ಕನಸನ್ನು ಎತ್ತೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹರತೆಯ ಹಚ್ಚೋಣ. ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹರತೆಯ ಹಚ್ಚೋಣ. ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರ
ಹಾಗಾದ್ರೆ ಇವಾಗ ನೀವು ರಾಗವಾಗ ಮಾಡ್ತೀರಾ? ಎಲ್ಲರೂ ಒಟ್ಟಿಗೆ ಜೋರಾಗಿ ರಾಗವಾಗ ಹಾಡಿ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಒಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ಮುಂಗಾರಿನ ಮಳೆಯಾಗೋಣ, ಬರಡಾಗಿರುಳಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಒಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ. ಮನುಜರ ನಡುವಣ ಅಡ್ಡ ಗೋಡೆಗಳ ಕೆಡವುದ ಸೇತುವೆಯಾಗೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಒಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ಮರಗಳೆಲ್ಲವೂ ಪದಗಳು ಎನ್ನುವ ಹೊಸ ಎಚ್ಚರಗಳು ಬದುಕೋಣ. ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಒಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ಒಬ್ಬೊಬ್ಬರನ್ನೇ ಒಂದೊಂದು ಕಾರ್ಯವನ್ನ ಹೇಳ್ತೀರಾ ರಾಗವಾಗಿ? ಹೇಳು, ನೋಡ್ಕೊಳ್ಳಿ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ. ಬರಡಾಗಿರುಳಿ ಕಾಡು ಮೇಡುಗಳ ವಸಂತವಾಗಿ ಮುಟ್ಟೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ. ಮನುಜರ ನಡುವಣ ಅಡ್ಡ ಗೋಡೆಗಳ ಕೆಡವುತ್ತ ಸೇತುವೆಯಾಗೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರಗಳು ಬದುಕೋಣ. ಭಯ ಸಂಶಯಗಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ಹೇಳ್ತೀರಾ? ಯಾರಾದ್ರೂ ಹೇಳ್ತೀರಾ ರಾಗವಾಗಿ? ಇಲ್ಲಿ ಹುಡುಗರ ಕಡೆ ಯಾರಾದ್ರೂ? ಸರಿ ಮಕ್ಕಳ, ಹಾಗಾದ್ರೆ ಇಲ್ಲಿ ಈ ಪದ್ಯ ಭಾಗದಲ್ಲಿ ಕೆಲವೊಂದು ಕಠಿಣ ಪದಗಳಿದ್ದಾವೆ, ಕೆಲವೊಂದು ಪದಗಳಿದ್ದಾವೆ. ಅವುಗಳ ಅರ್ಥ, ಆ ಪದಗಳು ಅವುಗಳಿಗೆ ಅರ್ಥವನ್ನ ಆಯುಷಂಗೆ ನೆನ್ನೆ ಕೊಟ್ಟಿದ್ದೆ. ಅವಳು ಪದಗಳಿಗೆ ಅರ್ಥವನ್ನ ಹುಡುಕೊಂಡು ಬಂದಿದ್ದಾಳೆ. ಅವುಗಳನ್ನ ಬೋರ್ಡ್ ಮೇಲೆ ಬರೀತಾಳೆ. ಅವುಗಳಿಗೆ ನೀವು ಅರ್ಥಗಳನ್ನ ಬರ್ಕೊಳ್ಳಿ ಮಕ್ಕಳ.
ಕವಿಯುವ ಅಂದ್ರೆ ಏನರ್ಥ? ಆವರಿಸಿರುವ. ಕವಿಯುವ ಅಂದ್ರೆ ಆವರಿಸಿರುವ. ಹಾಗೆ ಎರಡನೇ ಪದ ಹಣತೆ. ಎರಡನೇ ಪದ ಹಣತೆ. ಹಣತೆ ಅಂತಂದ್ರೆ ದೀಪ. ಹಣತೆ ಅಂದ್ರೆ ದೀಪ. ನೆಕ್ಸ್ಟ್ ಇನ್ನೊಂದು ಪದ ಕಲುಷಿತ. ಕಲುಷಿತ. ಕಲುಷಿತ ಅಂದ್ರೆ ಮಲಿನ. ಕಲುಷಿತ ಅಂದ್ರೆ ಮಲಿನ. ಬರಡಾದ. ಬರಡ ಅಂದ್ರೆ ಏನು? ಕೊಳ್ಳು ಅಥವಾ ಹಾಳು ಬಿದ್ದಿರುವ ಅಂತೇಳಿ ಹೇಳ್ತೀವಿ. ಕೊಳ್ಳು ಅಥವಾ ಹಾಳು ಬಿದ್ದಿರುವ. ಹಾಗೆ ನೆಕ್ಸ್ಟ್ ಇನ್ನೊಂದು ಪದ ಯಾವುದು? ಮನುಜ. ಮನುಜ. ಮನುಜ ಅಂದ್ರೆ ಮನುಷ್ಯ. ಹಾಗೆ ಇನ್ನೊಂದು ದಾರಿ ಅಂತಕ್ಕಂಥದ್ದು. ದಾರಿ ಅಂದ್ರೆ ಪಥ. ದಾರಿ ಅಂದ್ರೆ ಏನು? ಪಥ. ಬರ್ಕೊಂಡ ಮಕ್ಕಳ ಕಡೆ. ನೆಕ್ಸ್ಟ್ ಮತ್ತೆ ನಾಳೆ ಈ ಪದಗಳ ಅರ್ಥ ಇದೆ. ಆ ನೆಕ್ಸ್ಟ್ ಪದ್ಯದಲ್ಲಿ ಬರ್ತಕ್ಕಂಥ ವ್ಯಾಕರಣಾಂಶಗಳು ಏನಿದೆ, ವ್ಯಾಕರಣಾಂಶಗಳು ಇದೆ. ಇದರಲ್ಲಿ ಸಂಧಿ ಇದೆ, ಹಾಗೆ ವಿರಕ್ತಿ, ಜೋಡು ನುಡಿ ಇದಾವೆ. ಅರ್ಥ ಆಗ್ತಿದೆಯಾ? ಆ ವ್ಯಾಕರಣಾಂಶಗಳನ್ನ ಕಂಡುಹಿಡ್ಕೊಂಡು ಬನ್ನಿ. ಅರ್ಥ ಆಯ್ತಾ? ಹಾಗಾದ್ರೆ ಮಕ್ಕಳ ಹಾಗೇನೆ ಮನೆ ಕೆಲಸವನ್ನು ಕೂಡ ಬರ್ಕೊಳ್ಳಿ. ಮನೆ ಕೆಲಸ ಪ್ರಶ್ನೆ 1 GS. ರುದ್ರಪ್ಪನವರು ಜನಿಸಿದ ಸ್ಥಳ ಯಾವುದು? ಹಾಗೆ ಎರಡನೇದು ಶಿವರುದ್ರಪ್ಪನವರಿಗೆ ಸಂಘ ಎರಡು ಪ್ರಶ್ನೆಗಳಿಗೆ ಹೋಮ್ವರ್ಕ್ ಬುಕ್ ಅಲ್ಲಿ ಉತ್ತರಿಸ್ಕೊಂಡು ಬನ್ನಿ ಮಕ್ಕಳ. ಇನ್ನ ಮುಂದುವರೆದಂತಹ ಪದ್ಯದ ಒಂದು ಸಾರಾಂಶವನ್ನ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಎಲ್ಲರಿಗೂ ಧನ್ಯವಾದಗಳು.